ಮೊದಲಿಗೆ ನಾವು ಏನ್ ನೋಡ್ಕೋಬೇಕಂತ ಸ್ನೇಹಿತರೆ ಮೆಜರ್ಮೆಂಟ್ ಅನ್ನ ನೋಡ್ಕೋಣ. ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡಿ. ಚೆಸ್ಟ್, ವೇಸ್ಟ್, ಲೆಂತ್ ಇವು ಮೂರು ನೋಡ್ಕೋಬೇಕು ನಾವು. ನೋಡಿ ರೌಂಡ್ ಶೇಪ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಸ್ನೇಹಿತರೆ. ಇದ್ದು ಬೇಕಾದ್ರೆ ನಿಮಗೆ ಸೈಡ್ ಅಲ್ಲಿ ಈ ವಿಡಿಯೋದು ಕಟಿಂಗ್ ಸ್ಟಿಚಿಂಗ್ ಎರಡು ಹಾಕಿದೆ ಸ್ನೇಹಿತರೆ. ಈ ಬ್ಲೌಸ್ ಇಂದ ನಾನು ನಿಮ್ಗೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಫೇಸ್ಬುಕ್ ಅಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ ಇದು ನಿಮ್ಗೆ ವಿಡಿಯೋ. ನೋಡಿ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಣ ಮೊದಲಿಗೆ. ನೋಡಿ 19 38. ನೋಡಿ ಒಂದ್ ಸೈಡ್ ಬಂದು 19 ಇದೆ ಅಂದ್ರೆ ಇಂಟು ಮಾಡಿದ್ರೆ ನಮಗೆ 38 ಆಗುತ್ತೆ. ನೋಡಿ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಅದನ್ನ ನಾವು ನೆಕ್ ವಿಡ್ತ್ ಬಂದು ಸ್ನೇಹಿತರೆ 4.5 ರೆಡಿ ಇದೆ ಅಂದ್ರೆ 2.25 ಇಂಚ್ ನಮಗೆ ನೆಕ್ ವಿಡ್ತ್ ಬರುತ್ತೆ. ಕಂಪಲ್ಸರಿ ನಾವು ಇದನ್ನ ನೆನಪಿಟ್ಕೋಬೇಕಾಗುತ್ತೆ. ಲೆಂತ್ ನೋಡ್ಕೊಳ್ಳೋಣ. ಟೋಟಲ್ ಲೆಂತ್ ಎಷ್ಟಿದೆ ಬ್ಲೌಸ್ ಇಂದು. ಸ್ನೇಹಿತರೆ ನೋಡಿ ಇದು ಲೆಂತ್ ಬಂದು 13.5 ಇಂಚ್ ಇದೆ ಲೆಂತ್. ಓಕೆ, ಟೋಟಲ್ ನೋಡಿ ಕೆಳಗಡೆ ವೇಸ್ಟ್ ನೋಡ್ಕೊಳ್ಳೋಣ. ಸೊಂಟದ ಅಳತೆ ಎಷ್ಟಿದೆ ಅಂತೇಳಿ ನೋಡಿ. ನಾವು ಹೆಮ್ಮಿಂಗ್ ಪಟ್ಟಿನ ಬಿಡ್ಬೇಕಾಗುತ್ತೆ. ಇಲ್ಲಿ ಹೆಮ್ಮಿಂಗ್ ನಾವು ಉಕ್ಸ್ ಮನಿ ಏನ್ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡ್ಕೊಂಡು ನಾವು ಮೆಜರ್ಮೆಂಟ್ ತಗೋಬೇಕು. ನೋಡಿ ಸ್ನೇಹಿತರೆ ಇದು 30 ಇದೆ. ಓಕೆ, ಸೊಂಟದ ಅಳತೆ ಬಂದು 30 ಇದೆ. ನಾವು ಇದನ್ನು ಕಂಪಲ್ಸರಿ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ. ಇದು ಸೊಂಟದ ಭಾಗ. ಹಾಗೆ 38 ಚೆಸ್ಟ್ ಮೆಜರ್ಮೆಂಟ್ ನನಗೆ 38. ಇದನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 9.5 ಬರುತ್ತೆ. ನೋಡಿ ಇದನ್ನು ಕಂಪಲ್ಸರಿ ನಾವು ಡಿವೈಡ್ ಮಾಡ್ಕೋಬೇಕು. ನಾವು ಇವಾಗ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದ್ರಿಂದ ಸ್ನೇಹಿತರೆ ಕೆಳಗಡೆ ನಾವು ನೋಡಿ ಬಾಟಮ್ಗೆ 1/2 ಇಂಚ್ ಮಾರ್ಜಿನ್ ಬಿಟ್ರೆ ಸಾಕು. ನೋಡಿ ನಾನು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೀವೇನಾದ್ರೂ ಪ್ಲೇನ್ ಬ್ಲೌಸ್ ಕಟ್ ಮಾಡ್ತೀರ ಅಂದ್ರೆ ಸಾಧಾರಣ ಸಿಂಗಲ್ ಬ್ಲೌಸ್ ಅನ್ನ ನೀವು ಎಕ್ಸ್ಟ್ರಾ ಎಷ್ಟಾದ್ರೂ ಬಿಟ್ಕೋಬಹುದು. ನೀವು ಪಟ್ಟಿ ಮಾಡ್ಲಿಕ್ಕೆ ಎಷ್ಟು ಬೇಕು ನೀವು ಅಷ್ಟನ್ನ ಬಿಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಟೋಟಲ್ ಲೆಂತ್ ಬಂದು ಎಷ್ಟಿದೆ 13.5 ಇದೆ. ನೋಡಿ ಸ್ನೇಹಿತರೆ ಬ್ಲೌಸ್ದು 13.5 ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಿಮ್ ಚಾಯ್ಸ್. ಮೇಲ್ಗಡೆ 1/2 ಇಂಚ್ ಶೋಲ್ಡರ್ಗೆ ಮಾರ್ಜಿನ್ ಬಿಡಬೇಕಾಗುತ್ತೆ. ಕೆಳಗಡೆ ಬಾಟಮ್ಗೆ ನೀವು ಎಷ್ಟಾದ್ರೂ ಬಿಟ್ಕೋಬಹುದು, ಅದು ಆಪ್ಷನಲ್. ನೋಡಿ ಇಲ್ಲಿ ಶೋಲ್ಡರ್ ಮಾತ್ರ ನಾವು 1/2 ಇಂಚ್ ಸ್ಟಿಚ್ ಮಾಡೋದ್ರಿಂದ 1/2 ಇಂಚ್ ಮಾತ್ರ ಬಿಟ್ಕೊಂಡ್ರೆ ಸಾಕು. ಇವಾಗ ಬಂದು ನೋಡಿ ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ ಬಂದು 7.5 ಇಂಚ್ ಇದೆ. 7.5 ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಇದಕ್ಕೆ ನಾನು 2 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೋಡಿ ಆರ್ಮೋಲ್ ಡೌನಿಂಗ್ ಅನ್ನ ನಾವು ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅಂದಾಜಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಡೌನಿಂಗ್ ಅಲ್ಲಿ ಒಂದು 5 ಇಂಚ್ ಡೌನಿಂಗ್ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ 9.5 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಸ್ನೇಹಿತರೆ ನೋಡಿ ಈ ಸ್ಕೇಲ್ ನಿಮ್ಗೆ ಏನಾದ್ರು ಬೇಕಂದ್ರೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಬೈ ಮಾಡಬಹುದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ತರ ಸ್ಕೇಲ್ ನಾನು ಲಿಂಕ್ ಅನ್ನ ಹಾಕಿರ್ತೀನಿ. ನಿಮಗೆ ತುಂಬಾ ಜನ ಕೇಳ್ತಾ ಇದ್ರೆ ಕಮೆಂಟ್ ಮಾಡ್ತಾ ಇದ್ರೆ ಹಾಗಾಗಿ ಹೇಳ್ತೀನಿ ಸ್ನೇಹಿತರೆ. ನೆಕ್ ವಿಡ್ತ್ ಅನ್ನ ಬಂದು ನಾವು ಬ್ಲೌಸ್ ಅಲ್ಲಿ ನೋಡ್ಕೊಂಡ್ವಿ 2.25 ಇಂಚ್ ಇದೆ. ನೋಡಿ 2.25 ಇಂಚು ನೆಕ್ ವಿಡ್ತ್ ಇದೆ. ನಾನು ನಿಮಗೆ ಮೊದಲಿಗೆ ತೋರಿಸಿದೆ ಡಿಸೈನ್ ರೆಡಿ ಇರೋದ್ರಿಂದ ನಾವು ಅದನ್ನ ಕಟ್ ಮಾಡ್ಕೋಬಾರ್ದು, ಮಾರ್ಕಿಂಗ್ ಮಾತ್ರ ಮಾಡ್ಕೋಬೇಕು. ಆ ನಂತರ ಅದು ಡಿಸೈನ್ ಹೆಂಗಿದೆಯೋ ಆಸ್ ಇಟ್ ಈಸ್ ನಂತರ ನಾವು ಲೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅದೇ ಬ್ಲೌಸ್ ಅಲ್ಲಿ. ಸ್ನೇಹಿತರೆ ನೋಡಿ ಇದು 3.25 ಇಂಚ್ ಇದೆ. ಇಲ್ಲಿಗೆ 3.25 ಇಂಚು. ಟೋಟಲ್ ಬಂದು ಶೋಲ್ಡರ್ 5.5 ಇಂಚ್ ಆಯ್ತು. ನೋಡಿ ಇಲ್ಲಿ ಕೂಡ 5.5 ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ಇದು ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು. ಓಕೆ, ನಾನು ಈ ರೀತಿ ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ನಾನು ಬೇರೆ ರೀತಿಯಲ್ಲಿ ನಾವು ಬ್ಯಾಕ್ ನೆಕ್ ಅನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ. ಸ್ನೇಹಿತರೆ ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡಿದೆ ಅಂತ ನೋಡೋಣ. ನೋಡಿ ಅಳತೆ ಬ್ಲೌಸ್ ತಗೋಬೇಕು ಇವಾಗ ನಾವು. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತೆ ಕಂಪ್ಲೀಟ್. ಇದು ಕೂಡ ಸ್ಟಿಚಿಂಗ್ ಮಾರ್ಜಿನ್. ನಿಮ್ಗೆ ಏನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದನ್ನ ನೀವು ಕ್ಯಾಲ್ಕುಲೇಷನ್ ಹಾಕಬಾರ್ದು. ನೋಡಿ ಈ ಪಾಯಿಂಟ್ ಇಂದ ಈ ಕಾರ್ನರ್ ಇಂದ ಇಲ್ಲಿಗೆ ಈ ರೀತಿ ನಾವು ಅಳತೆ ಬ್ಲೌಸ್ ಅನ್ನ ಇಟ್ಟರೆ ನಮಗೆ ಪರ್ಫೆಕ್ಟ್ ಆಗಿ ಎಲ್ಲಿವರೆಗೂ ಅವರು ಆರ್ಮೋಲ್ ಡೌನಿಂಗ್ ಅನ್ನ ತೆಗೆದಿದ್ದಾರೆ ಅದಕ್ಕಿಂತ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು. ಇದು ಆರ್ಮೋಲ್ ಡೌನಿಂಗ್. ನೀವು ಅನ್ಕೋಬಹುದು 38 ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಾನು ಎಷ್ಟು ಆರ್ಮೋಲ್ ಡೌನಿಂಗ್ ಅನ್ನ ಇಡಬಹುದು ಅಂತ. ನೋಡಿ 5.25 ಇಂಚ್ ಬರ್ತಾ ಇದೆ. 5.25 ಇಂಚ್ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಇಟ್ರೆ ಕರೆಕ್ಟ್ ಆಗುತ್ತೆ. ಅಂದ್ರೆ ಶೋಲ್ಡರ್ ನೀವು ನೋಡಿ ಒಂದು ಸ್ನೇಹಿತರೆ ಒಂದು ನೋಟ್ ಮಾಡ್ಕೊಳ್ಳಿ. ನೀವು ಏನಾದ್ರು ಕ್ಲಿಯರ್ ಇದ್ರೆ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ 38 ಇದೆ. 38 ಚೆಸ್ಟ್ ಮೆಜರ್ಮೆಂಟ್. ವೇಸ್ಟ್ ಬಂದು 30 ಇಂಚ್ ಇದೆ. ಹಾಗೆ ನೋಡಿ ಶೋಲ್ಡರ್ ಬಂದು 5.5 ಇಂಚು. ಆರ್ಮೋಲ್ ಡೌನಿಂಗ್ ಬಂದು 5.25 ಇಂಚ್. ನೀವು ಇಷ್ಟು 38 ಏನಾದ್ರು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನೀವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಗಿ ಬರ್ಕೋಬಹುದು ಸ್ನೇಹಿತರೆ. ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸಮ್ ಡಿಫ್ರೆನ್ಸ್ ಬ್ಲೌಸ್ ಇಂದ ಬೇರೆ ತರ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಬಹಳ ಏನು ಡಿಫ್ರೆನ್ಸ್ ಆಗ್ಲಿಕ್ಕಿಲ್ಲ. ನೀವು ಇದನ್ನ ಈ ತರ ನೋಟ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ನೋಡಿ ಕಾರ್ನ್ ಸೈಡ್ ಇಂದ ನಾನು ಇಲ್ಲಿಗೆ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಒಂದ್ಸರಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ ಈ ತರ ಆರ್ಮೋಲ್ ಡೌನಿಂಗ್ ಕರೆಕ್ಟ್ ಆಗಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಒಂದ್ಸರಿ ನೋಡಿ ಅಳತೆ ಬ್ಲೌಸ್ ಇಲ್ಲೇ ಇದೆ. ಆರ್ಮೋಲ್ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಬರ್ತಾ ಇದೆ. ಇನ್ನು ಕಡಿಮೆ ಅನಿಸಿದ್ರೆ ನೋಡಿ ದಯವಿಟ್ಟು ಇನ್ನೂ ಡೌನ್ ಮಾರ್ಕ್ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ನೋಡಿ ಈ ರೀತಿ ಇದೆ.
ಕರೆಕ್ಟ್ ಆಗಿದೆ ಸ್ನೇಹಿತರೆ, ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ. ಹಾಗೆ ನೋಡಿ ಕೆಳಗಡೆ ಡಾಟಿಗೋಸ್ಕರ ನಾವು ಆಲ್ರೆಡಿ 1 ಇಂಚ್ ಇಲ್ಲಿ ಬಿಟ್ಟಿದೀವಿ ನೋಡಿ. ಎಷ್ಟು 8.5 ಇದೆ, 8.5 ಅಂದ್ರೆ 4 ಕಾಲ್ ಆಗುತ್ತೆ. 4 ಕಾಲ್ ಇಲ್ಲಿ ನಾವು 1 ಇಂಚು ಡಾಟಿಗೋಸ್ಕರ ಬಿಟ್ಟಿದೀವಲ್ಲ, ಅಷ್ಟು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ನಿಮಗೆ ಬ್ಯಾಕ್ ನೆಕ್ ಸೇಪ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ನೇಹಿತರೆ ನೋಡಿ, ಇದನ್ನ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇದು ಇಲ್ಲಿ ಒಂದ್ ಸ್ವಲ್ಪ ಬಿಟ್ಕೊಳ್ಳಿ ನೀವು ಈ ರೀತಿ. ನೋಡಿ ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಇದನ್ನ ಕಟ್ ಮಾಡ್ಕೊಂಬಿಡಿ. ಈ ಸೇಪ್ ಅನ್ನ ಕಟ್ ಮಾಡೋದಂದ್ರೆ ನೋಡಿ 1/4 ಇಂಚು ಜಾಸ್ತಿ ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನೀವು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀವಿ ನಾವು. ಈ ರೀತಿ ಇಟ್ಕೊಳ್ಳಿ, ನಿಮಗೆ ಕರೆಕ್ಟ್ ಆಗಿ ನೋಡಿ ಈ ರೀತಿ ನೀವು ಪಾಯಿಂಟ್ ಪ್ರಕಾರ ನೀವು ಮಾರ್ಕ್ ಅನ್ನ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಬೋದು. ಓಕೆ, ಕಟ್ ಮಾಡಿ ಇದನ್ನ ರೆಡಿ ಮಾಡ್ಕೊಂಡು ನಂತರ ಇದನ್ನ ಅಟ್ಯಾಚ್ ಮಾಡಿ ಹೆಮ್ಮಿಂಗ್ ಅಲ್ಲಿ, ಅವಾಗ ಸರಿ ಬರುತ್ತೆ. ನೋಡಿ ಇವಾಗ ಕಟ್ ಮಾಡ್ತಾ ಇದೀನಿ.